ಓಂ ಅಥಾಥೋ ಬ್ರಹ್ಮ ಜಿಜ್ಞಾಸಾ ಓಂ ಅಥಾತಃ ಶಬ್ದಪೂರ್ವಾಣಿ ಸೂತ್ರಾಣಿ ನಿಖಿಲಾನ್ಯಪಿ ಪ್ರಾರಭಂತೆ ನಿಯತ್ಯೇವ ತತ್ಕಿಮತ್ರ ನಿಯಾಮಕಂ. ಈ ಬ್ರಹ್ಮ ಜಿಜ್ಞಾಸೆಯನ್ನು ಯಾಕೆ ಪ್ರಾರಂಭ ಮಾಡಬೇಕು ಅಂತ ಒಂದು ಪ್ರಶ್ನೆ ಈಗ ನಡೆದಿದೆ. ಆ ಪ್ರಶ್ನಕ್ಕೆ ಉತ್ತರ ರೂಪವಾಗಿ ಮುಂದೆ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಸೂತ್ರ ಹೊರಟಿದೆ. ಈಗ ಪ್ರಶ್ನೆ ಏನು ನಡೆದಿದೆ, ಆ ಪ್ರಶ್ನೆ ಮಾಡುವ ತಾತ್ಪರ್ಯ ಏನು? ಈ ಆತ್ಮನಿಗಿಂತ ಭಿನ್ನನಾಗಿ ಬ್ರಹ್ಮ ಅಂತನ್ನುವುದೇ ಇಲ್ಲ. ಆ ಆತ್ಮ ಸ್ವಪ್ರಕಾಶನಾಗಿದ್ದಾನೆ. ಆದ್ದರಿಂದ ಅವನಂತೂ ಸಿದ್ಧ ಆಗೇ ಇದ್ದಾನೆ. ಆದ್ದರಿಂದ ಈ ಬ್ರಹ್ಮನ ಜಿಜ್ಞಾಸೆಯನ್ನು ಯಾಕೆ ನಡೆಸಬೇಕು ಅಂತ ಈ ಹಿಂದೆ ನಾವು ನೋಡಿದ ವಾಕ್ಯ ಸಂವಿಧಾತ್ಮಕತ್ವಾಚ್ಚ ಆತ್ಮನಃ ನ ಸಂವಿಧೈವ ಸಂವಿಧಾಶ್ರಯತೆಯ ಪ್ರತೀತಿ ಅಂತ. ಆತ್ಮ ಸ್ವಯಂ ಜ್ಞಾನ ಸ್ವರೂಪ. ಅವನೇ ಸ್ವಯಂ ಜ್ಞಾನ ಸ್ವರೂಪನಾದ್ದರಿಂದ ಅವನು ಜ್ಞಾನಕ್ಕೆ ಆಶ್ರಯನಾಗಿ ಕಾಣುವುದು ಸಾಧ್ಯ ಇಲ್ಲ. ಯಾಕೆಂದರೆ ಜ್ಞಾನ ಅನ್ನೋದು ಸ್ವಯಂ ಜ್ಞಾನ ಅಂತಲೇ ಕರೆಸ್ಕೋತದೆ. ಅದು ಹೇಗೆ ಮತ್ತೊಂದು ಜ್ಞಾನಕ್ಕೆ ಆಶ್ರಯ ಆಗೋದಿಲ್ವೋ ಹಾಗೆ ಆತ್ಮನೂ ಕೂಡ ಜ್ಞಾನ ಸ್ವರೂಪನೇ. ಆ ದೃಷ್ಟಿಯಿಂದ ಆತ್ಮನಿಗೂ ಮತ್ತೆ ಆ ಜ್ಞಾನಕ್ಕೂ ವ್ಯತ್ಯಾಸವೇ ಇಲ್ಲ. ಜ್ಞಾನ ಹೇಗೆ ಮತ್ತೊಂದು ಜ್ಞಾನಕ್ಕೆ ಆಶ್ರಯ ಆಗಲಾರದು, ಆಶ್ರಯ ಅಂತ ಕಾಣಲಾರದು, ಹಾಗೆ ಈ ಆತ್ಮನೂ ಕೂಡ ಮತ್ತೊಂದು ಜ್ಞಾನಕ್ಕೆ ಆಶ್ರಯನಾಗಿ ಕಾಣಲಾರ ಅಂತ ಪ್ರತಿಜ್ಞೆ ಅಂತ ಆ ಪ್ರಶ್ನೆ ಮಾಡುವವರ ತಾತ್ಪರ್ಯ. ಅತಃ ಸ್ವಪ್ರಕಾಶತ್ವಾತ್ ಸ್ವಪ್ರಕಾಶ ಆತ್ಮಾನತಿರಿಕ್ತಸ್ಯ ಬ್ರಹ್ಮಣಃ ಅಸಂದಿಗ್ಧತ್ವಾತ್ ನ ವಿಷಯತ್ವ ಸಂಭವತಿ. ಸ್ವಪ್ರಕಾಶನಾದವನು ಆತ್ಮ, ಆತ್ಮನಿಗಿಂತ ಅಭಿನ್ನನಾದವನೇ ಬ್ರಹ್ಮ. ಅವನು ಆ ದೃಷ್ಟಿಯಿಂದ ಸಂದಿಗ್ಧನೇ ಅಲ್ಲ, ಆದ್ದರಿಂದ ಅವನು ಜ್ಞಾನಕ್ಕೆ ವಿಷಯನೇ ಅಲ್ಲ ಅಂತ ಹೀಗೆ ಜಿಜ್ಞಾಸೆ, ಈ ಥರದ ಪ್ರಶ್ನೆ. ಆದ್ದರಿಂದ ಅವನು ವಿಷಯನೇ ಅಲ್ಲ. ಮತ್ತೆ ಇನ್ನೊಂದು ಪ್ರಶ್ನವೂ ಇದೆ, ಇನ್ನೊಂದು ವಿಚಾರವೂ ಇದೆ. ಒಂದು ವಿಷಯ ಇಲ್ಲ ಅಂತ ಒಂದು, ಮತ್ತೆ ಈ ಜಿಜ್ಞಾಸೆ ಮಾಡಿದ್ರಿಂದ ಏನೂ ಪ್ರಯೋಜನ ಇಲ್ಲ ಅಂತ ಇನ್ನೊಂದು ವಿಷಯ. ನಚ ಜಿಜ್ಞಾಸಾಯ ಪ್ರಯೋಜನಮಸ್ತಿ ಜ್ಞಾಯಮಾನೇಪಿ ಬ್ರಹ್ಮಣಿ ತದನುಪಲಂಭಾತ್. ಇಷ್ಟೆಲ್ಲ ಜಿಜ್ಞಾಸೆ ಮಾಡಿದ್ರೂ ಕೂಡ, ಬ್ರಹ್ಮ ಜಿಜ್ಞಾಸೆ ಮಾಡಿದ್ರೂ ಕೂಡ ಮೋಕ್ಷ ಆಗಿಯೇ ತೀರ್ತದಂತ ನಿಶ್ಚಿತ ಏನಿಲ್ಲ. ಆದ್ದರಿಂದ ಇದಕ್ಕೆ ಪ್ರಯೋಜನ ಅಂತ ಅನ್ನೋದು ಇಲ್ಲ. ಇದೇ ದೃಷ್ಟಿಯಿಂದ ನಾನು ಹೇಳಿದ್ದು. ಇದು ನಿರ್ದಿಷ್ಟವಾಗಿ ಅದ್ವೈತಿಗಳದೇ ಪ್ರಶ್ನೆ ಅಂತ ಏನಿಲ್ಲ. ಅದ್ವೈತಿಗಳದ್ದು ಪ್ರಶ್ನೆ ಆಗಿರ್ಬೋದು, ಅಥವಾ ಬೇರೆ ಯಾರಾದರೂ ಆಸ್ತಿಕರು, ಮಧ್ಯಸ್ಥರು, ಶಿಷ್ಯರು, ನಾಸ್ತಿಕರು, ಒಂದು ಸಾಮಾನ್ಯವಾದ ಪ್ರಶ್ನೆ ಅದು. ಅದ್ವೈತಿಗಳು ಮೋಕ್ಷ ಆಗೋದಿಲ್ಲ ಅಂತ ಏನು ಹೇಳುವವರಲ್ಲ. ಆದ್ದರಿಂದ ಸಾಮಾನ್ಯವಾದ ಒಂದು ಪ್ರಶ್ನೆ ಅಷ್ಟೆ. ನ್ಯಾಯಮಾನೇಪಿ ಬ್ರಹ್ಮಣಿ, ಬ್ರಹ್ಮನನ್ನು ತಿಳಿದ್ರೂ ಕೂಡ ತದನುಪಲಂಭಾತ್ ಮೋಕ್ಷ ಅಂತ ಅನ್ನೋದು ಆಗ್ತಾ ಇಲ್ಲ. ವಿಷಯ ಪ್ರಯೋಜನಾಭಾವಾತ್ ನ ಬ್ರಹ್ಮ ಜಿಜ್ಞಾಸಾಯ ಅಧಿಕಾರಿ ವಿದ್ಯತೆ. ಅಧಿಕಾರಿ ಅಂತ ಒಬ್ಬ ಇರಬೇಕಾದ್ರೆ ವಿಷಯ ಇರಬೇಕು ಮತ್ತು ಪ್ರಯೋಜನ ಇರಬೇಕು. ಇಲ್ಲಿ ಅಧಿಕಾರಿಯೂ ಈಗ ವಿಷಯನೂ ಇಲ್ಲ, ಪ್ರಯೋಜನವೂ ಇಲ್ಲ ಅಂತ ಆಯ್ತು. ಅದರಿಂದ ಅಧಿಕಾರಿ ಆಗೋ ಹೇಗೆ ಇರ್ಲಿಕ್ಕೆ ಸಾಧ್ಯ? ಅತಯೇವನ ಸಂಬಂಧ, ಆ ಅಧಿಕಾರಿಗೂ ವಿಷಯಕ್ಕೂ ಸಂಬಂಧ ಜ್ಞಾತೃ ಜ್ಞೇಯ ಅನ್ನುವಂಥ ಸಂಬಂಧ. ಅಧಿಕಾರಿಯು ಜ್ಞಾತ, ವಿಷಯವೂ ಜ್ಞೇಯ. ಆ ವಿಷಯ ಇದ್ರೆ ಆ ಸಂಬಂಧವೂ ಇರ್ಲಿಕ್ಕೆ ಸಾಧ್ಯ, ಅದೇ ಇಲ್ಲ. ಮತ್ತೆ ಅಧಿಕಾರಿಗೂ ಪ್ರಯೋಜನಕ್ಕೂ ಇರುವ ಸಂಬಂಧ. ಅಧಿಕಾರಿ ಪ್ರಾಪಕ, ಹೊಂದುವವನು. ಪ್ರಯೋಜನ ಅಂತ ಅನ್ನೋದು ಪ್ರಾಪ್ಯ. ಇದೇ ಥರದ ಎಲ್ಲ ಥರದ ಸಂಬಂಧಗಳು. ಮತ್ತೆ ಆ ವಿಷಯಕ್ಕೂ ಪ್ರಯೋಜನಕ್ಕೂ ಇರುವ ಸಂಬಂಧ. ದಾತೃದೇಯ ಭಾವ. ವಿಷಯ ಅಂದ್ರೆ ಬ್ರಹ್ಮ, ಅವನು ದಾತ, ಮೋಕ್ಷಕ್ಕೆ ದಾತ. ವಿಷಯ ಅನ್ನೋದು ಜ್ಞೇಯ. ಅಂತೂ ಹೀಗೆಲ್ಲ ಸಂಬಂಧಗಳು ಇರಬೇಕಾದ್ರೆ ಆ ವಿಷಯ ಪ್ರಯೋಜನ ಅಂತ ಅನ್ನೋದು ಇರಬೇಕು. ಅವು ಬೇಸಿಕಲಿ ಅವು ಇದ್ರೆ ಎಲ್ಲಾ ಥರದ ಸಂಬಂಧಗಳು ಕೂಡ ಇರ್ಲಿಕ್ಕೆ ಸಾಧ್ಯ. ಆತಯವನ ಸಂಬಂಧವೂ ಇಲ್ಲ. ಅತಃ ಬ್ರಹ್ಮ ಜಿಜ್ಞಾಸ ನ ಕರ್ತವ್ಯ. ಅದರಿಂದ ಬ್ರಹ್ಮ ಜಿಜ್ಞಾಸೆಯನ್ನೇ ಮಾಡಬಾರ್ದು.
ಬ್ರಹ್ಮ ಜಿಜ್ಞಾಸೆಯನ್ನೇ ಮಾಡಬಾರ್ದು ಅಂತ ಆಗಿಬಿಟ್ರೆ ನಯೇತ ಶಾಸ್ತ್ರಂ ಆರಂಭಣೀಯಂ. ಬ್ರಹ್ಮಸೂತ್ರ ಅನ್ನುವಂಥ ಶಾಸ್ತ್ರ, ವೇದಾದಿ ಶಾಸ್ತ್ರ ಇದು ಎಲ್ಲವೂ ಕೂಡ ಅನಾರಂಭಣೀಯವೇ ಆಗೋಯ್ತು ಅಂತ ತಾತ್ಪರ್ಯ. ಏವಂ ಪ್ರಾಪ್ತೆ ಸಿದ್ಧಾಂತ ಯತ್. ಈ ಥರ ಒಂದು ಪ್ರಶ್ನೆ ಬಂದಾಗ, ಸಮಸ್ಯೆ ಬಂದಾಗ ಸಿದ್ಧಾಂತ ಯತ್ ಅದು ಶತ್ರು ಪ್ರತ್ಯಯಾಂತವಾದ ಶಬ್ದ. ಅಂದ್ರೆ ಸಿದ್ಧಾಂತವನ್ನ ಮಂಡನೆ ಮಾಡ್ತಾ ತಮ್ಮ ಸಿದ್ಧಾಂತ ಏನು ಅಂತ ಅನ್ನೋದನ್ನು ತೋರಿಸ್ತಾ ವೇದವ್ಯಾಸರು ಸೂತ್ರಂ ಉಪನ್ಯಸಿತಿ. ಅಥವಾ ಈ ಸಿದ್ಧಾಂತ ಶತ್ರು ಪ್ರತ್ಯಯಾಂತವಾದ ಶಬ್ದ ಅಂತ ಕೆಲವು ಹೇಳೋದು ಕಷ್ಟ ಆಗ್ತದೆ. ಸಿದ್ಧಾಂತ ಎನ್ ಅಂತ ಆಗ್ಬೇಕಾಗ್ತದೆ ಶತ್ರು ಪ್ರತ್ಯಯ ಅಂತ. ನಾನೇನು ಹಾಗೆ ಹೇಳ್ಬಿಟ್ಟೆ. ಕೆಲವು ಕಡೆ ಶತ್ರು ಪ್ರತ್ಯಯ ಅಂತ ಶಬ್ದ ಇದ್ರೂ ಕೂಡ ನಕಾರ ಬರೋದಿಲ್ಲ, ತಕಾರ ಬರ್ತದೆ, ಹೌದು. ಆದರೂ ಇಲ್ಲೇನು ಆ ಥರ ಆಗೋದಿಲ್ಲ. ಆದ್ರಿಂದ ಸಿದ್ಧಾಂತ ಯತ್ ಸೂತ್ರಂ ಅಂದ್ರೆ ಸಿದ್ಧಾಂತ ಯಚ್ಚ ತತ್ ಸೂತ್ರಂ ಚ. ಶತ್ರು ಪ್ರತ್ಯಯ ಅನ್ನೋದು ಹೌದು, ಆದರೆ ಅದು ವಿಶೇಷಣ ವೇದವ್ಯಾಸರಿಗಲ್ಲ, ಸೂತ್ರಕ್ಕೆ ವಿಶೇಷಣ ಅಷ್ಟೆ. ಸಿದ್ಧಾಂತ ಯಚ್ಚ ತತ್ ಸೂತ್ರಂ ಚ ಸಿದ್ಧಾಂತ ಯತ್ ಸೂತ್ರಂ. ನಪುಂಸಕಲಿಂಗ ಆದಾಗ ಸಿದ್ಧಾಂತ ಯತ್ ಅಂತ ಹೀಗೆ ಸರಿ ಆಗ್ತದೆ, ಅಥವಾ ಸಮಸ್ತ ಪದ ಅಂತ ತಗೊಂಡ್ರು ಸರಿ ಆಗ್ತದೆ. ಹೀಗೆ ಸಿದ್ಧಾಂತ ಯತ್ ಸೂತ್ರಂ, ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡುವ ಸೂತ್ರವನ್ನ ಅಥ ಅನ್ನೋ ಶಬ್ದದಿಂದ ಹೇಳ್ತಿದ್ದಾರೆ. ಅಥೇತಿ ಗ್ರಂಥಾದೌ ಮಂಗಲಾಚರಣಸ್ಯ ಅವಶ್ಯ ಕರ್ತವ್ಯಾತ್ ತತ್ಪರತೆಯ ಅಥ ಶಬ್ದಂ ವ್ಯಾಚಷ್ಟೆ. ಅಥೇತಿ ಅಥ ಶಬ್ದ ಮಂಗಲಾರ್ಥ ಅಧಿಕಾರ ಅನಂತರ್ಯಾರ್ಥಶ್ಚ ಅಂತ ಭಾಷ್ಯ, ಆಚಾರ್ಯ ಭಾಷ್ಯ. ಅಲ್ಲೇನು ಅಥಾತಃ ಬ್ರಹ್ಮಜಿಜ್ಞಾಸ ಅಂತ ಹೇಳಿದ್ದಾರೆ ಸೂತ್ರದ ಆರಂಭದಲ್ಲಿ. ಅಲ್ಲಿ ಅಥ ಅಂತಿದೆಯಲ್ಲ, ಅದು ಮಂಗಲಾರ್ಥ. ಅಲ್ಲಿ ಮಂಗಲಾರ್ಥ ಅಂತಿದೆಯಲ್ಲ, ಅರ್ಥ ಅಂದ್ರೆ ಒಂದು ಪ್ರಯೋಜನ ಅಂತ ಅರ್ಥ, ಇನ್ನೊಂದು ಮೀನಿಂಗ್ ಅಂತ ಅರ್ಥ. ಅಥ ಅನ್ನೋ ಶಬ್ದಕ್ಕೆ ಎರಡೂ ಪ್ರಯೋಜನ ಇದೆ ಅಂತ, ಈ ಎರಡೂ ರೀತಿಯಾದ ಉಪಯೋಗವೂ ಇದೆ. ಈ ಘಟ ಅನ್ನೋ ಶಬ್ದಕ್ಕೆ ಘಟ ಅಂತ ಮೀನಿಂಗ್ ಅದು, ಆದ್ರೆ ಘಟ ಅನ್ನೋ ಶಬ್ದಕ್ಕೆ ಘಟ ಅಂತ ಪ್ರಯೋಜನ ಇಲ್ಲ. ಘಟ ಅನ್ನೋ ಶಬ್ದಕ್ಕೆ ಘಟ ಅನ್ನೋದು ವಸ್ತುವಿನ ಪ್ರಯೋಜನ ಏನು? ಅದು ನೀರು ತರೋದು ಇತ್ಯಾದಿ ಏನೋ ಪ್ರಯೋಜನ. ಆದರೆ ಅಥ ಶಬ್ದ ಹಾಗಲ್ಲ, ಅದನ್ನೇ ತತ್ವ ಪ್ರದೀಪದಲ್ಲಿ ಹೇಳಿರೋದು. ಶ್ರವಣ ಕೀರ್ತನಾಭ್ಯಾಂ ಮಂಗಲಪ್ರದ. ಶ್ರವಣ ಕೀರ್ತನ ಮಾಡಿದ್ರು ಅದಕ್ಕೆ ಮಂಗಲ ಅನ್ನೋ ಪ್ರಯೋಜನ ಇದ್ದೇ ಇದೆ. ಅದಲ್ಲದೆ ಮಂಗಲ ಅನ್ನೋ ಅರ್ಥವೂ ಕೂಡ ಇದೆ. ಭಗವಂತನನ್ನೇ ಮಂಗಲ, ಪರಮ ಮಂಗಲ ಪ್ರದ ಅಂತ ಉಪಾಸನೆ ಮಾಡಿದಂಗಿದೆ ಆರಂಭದಲ್ಲಿ. ಅದರಿಂದ ಮಂಗಲ ಅರ್ಥ ಅನ್ನೋ ಶಬ್ದಕ್ಕೇನೆ ಪ್ರಯೋಜನ ಅಂತನೂ ಇದೆ, ಮೀನಿಂಗ್ ಅಂತನೂ ಸಂಸ್ಕೃತದಲ್ಲಿ ಅರ್ಥ ಇರೋದ್ರಿಂದ ಎರಡೂ ಆಗಿ ಹೋಗ್ತದೆ. ಗ್ರಂಥದ ಆರಂಭದಲ್ಲಿ ಮಂಗಲಾಚರಣೆ ಅಂತೂ ಮಾಡಬೇಕು. ಆದ್ದರಿಂದ ಅಥ ಶಬ್ದವನ್ನ ಮಂಗಲಾಚರಣ ಪರತೆಯ ವ್ಯಾಚಷ್ಟೆ. ಅಥ ಶಬ್ದವೇ ಮಂಗಲಾಚರಣವನ್ನ ಹೇಳ್ತಾ ಇದೆ, ಪರಮ ಮಂಗಲಾದ ಭಗವಂತನನ್ನು ಹೇಳ್ತಾ ಇದೆ ಅಂತ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಅಥ ಶಬ್ದ ಮಂಗಲಾರ್ಥ, ಒಂದು ಮಂಗಲವೆಂಬ ಪ್ರಯೋಜನ ಉಳ್ಳದ್ದು ಮತ್ತು ಮಂಗಲವೆಂಬ ಅರ್ಥ ಉಳ್ಳದ್ದು, ಆದರೆ ಅಲ್ಲಿ ಪರಮಾತ್ಮ ಅಂತ ಅರ್ಥ, ಆ ಅರ್ಥ ಉಳ್ಳದ್ದು. ಮತ್ತು ಅಧಿಕಾರ ಅನಂತರ್ಯಾರ್ಥಶ್ಚ. ಅಥ ಅನ್ನೋ ಶಬ್ದಕ್ಕೆ ಆಮೇಲೆ ಅಂತ ಅರ್ಥ ಇದೆ. ಆಮೇಲೆ ಅಂತ ಅರ್ಥ ಯಾವುದಕ್ಕದು? ಅಧಿಕಾರ ಅನಂತರ್ಯಾರ್ಥ. ಈ ಶಾಸ್ತ್ರವನ್ನು ಓದಲಿಕ್ಕೆ ಬೇಕಾದಂತಹ ಅಧಿಕಾರವನ್ನೆಲ್ಲ ಪಡ್ಕೊಂಡ ಮೇಲೆ ಅಂತದು ಇನ್ನೊಂದು ಅರ್ಥ. ಈ ಮೊನ್ನೆ ದಿವಸ ನಾನು ಅಥ ಅಂತ ಅನ್ನೋದಕ್ಕೆ ಅರ್ಥ ಹೇಳಿದ್ದೆ. ಅಂತ ಅನ್ನೋದು ಸರ್ವದೋಷ ವಿದೂರನಾದ, ಜಗತ್ತಿಗಿಂತ ಭಿನ್ನನಾದ, ಚೇತನಾತ್ಮಕವಾದ ಜಗತ್ತಿಗಿಂತ ಭಿನ್ನನಾದ ಪರಮಾತ್ಮನನ್ನು ಹೇಳ್ತದೆ. ಅದು ಐತರೇಯ ಉಪನಿಷತ್ ಭಾಷ್ಯ ಇತ್ಯಾದಿ ಕೃತಿಗಳಲ್ಲಿ ಬಂದಿದೆ. ಮತ್ತೆ ಥ ಅಂದ್ರೆ ಅದು ಸ್ಥಿತಿಯನ್ನು ಹೇಳ್ತದೆ ಅಂತ. ತಥವು ಪ್ರಾಣಾತ್ಮಕವು ಪ್ರೋಕ್ತವು ವ್ಯಾಪ್ತಿ ಸ್ಥಿತ್ಯ ಅಭಿದಾಯಕವು ಅಂತ ಇಲ್ಲೇ ಗರುಡ ಪುರಾಣದ ಮಾತಲ್ಲೇ ಮುಂದೆ ಬರೋದಿದೆ. ಥ ಅನ್ನೋದು ಸ್ಥಿತಿಯನ್ನು ಹೇಳ್ತದೆ. ಅದನ್ನ ಹಾಗೇ ನಾನು ಜಿಜ್ಞಾಸೆ ಮಾಡ್ತಾ ಕೂತಾಗ ಈಗ ಸ್ಥಿತಿಯನ್ನು ಹೇಳಿ ಹೀಗೊಂದು ವಿಚಾರ ಗಮನಕ್ಕೆ ಬಂತು. ಸ್ಥಿತಿಯನ್ನು ಹೇಳಲಿಕ್ಕೆ ನಮಗಿರುವಂಥ ಧಾತು ಯಾವುದು? ಷ್ಠಾಗತಿ ನಿವೃತ್ತವಂತ ಧಾತು. ಆ ಷ್ಠಾಗತಿ ನಿವೃತ್ತವ ಧಾತು ಇದೆಯೇ ಹೊರತು ಬೇರೆ ಯಾವುದು ಧಾತು ಅಂತದ್ದು ಕಾಣಿಸ್ತಾ ಇಲ್ಲ ನಮಗೆ. ಆ ಷ್ಠಾಗತಿ ನಿವೃತ್ತವ ಧಾತು ಅಂದ್ರೆ ಶ ಹೋಗ್ಬೇಕು, ಥಾ ಮಾತ್ರ ಉಳಿಬೇಕು. ಅದೀಗ ಉತ್ಥಾನಂ, ಉತ್ತಂಭನಂ ಇತ್ಯಾದಿ ಕೆಲವು ಸೂತ್ರಗಳಿವೆ, ಇತ್ಯಾದಿ ಶಬ್ದಗಳು ಕೆಲವಿವೆ. ಉತ್ ಸ್ಥಾನಂ ಎದ್ದು ನಿಲ್ಲುವುದು ಅಂತ ಅರ್ಥ.
ಅಲ್ಲಿ ಊತು ಅಂತ ಉಪಸರ್ಗ, ಮತ್ತೆ ಸ್ಥಾನಂ ಅಂತ ಅಷ್ಟಾಗತಿ ನಿವೃತ್ತು ಧಾತುವಿನಿಂದ ಬಂದ ಒಂದು ಶಬ್ದ. ಅಲ್ಲಿ ಸಕಾರ ಲುಪ್ತ ಆಗಿ ಉತ್ಥಾನಂ ಅಂತ ಹೀಗಾಗ್ತದೆ, ಉತ್ಥಂಬನಂ, ಉತ್ಥಿತಿ ಹೀಗೆಲ್ಲ ಆಗ್ತದೆ ಅಂತ ಅದಕ್ಕೆ ಉದಸ್ತಾಸ್ತಂಭೋ ಪೂರ್ವಸ್ಯ ಅಂತ ಒಂದು ಸೂತ್ರ ಪ್ರಯೋಗ ಈ ಪಾಣಿನಿ ರಚನೆ ಮಾಡಿದ್ದಾರೆ. ಅದನ್ನೆಲ್ಲ ನೋಡ್ತಾ ಕೂತಾಗ ನನಗೇನು ಅನಿಸ್ತಂದ್ರೆ, ಷ್ಠಾಗತಿ ನಿವೃತ್ತ ಅಂತ ಈಗ ಒಂದು ಧಾತು ಇತ್ತಲ್ಲ, ಇದೆಯಲ್ಲ ಈಗ, ಹಾಗೆ ಹಿಂದೆ ಥಾಗತಿ ನಿವೃತ್ತ ಅಂತ ಧಾತು ಒಂದು ಇತ್ತೇನೋ, ಥಾ ಅಂತ ಬರೇ ಥಾಯೇನೆ, ಅಲ್ಲಿ ನೀವು ಸಕಾರಕ್ಕೆ ಲೋಪ ಮಾಡಬೇಕಾದ ಅಗತ್ಯವೇ ಇಲ್ಲ. ಆದ್ರಿಂದ ಸ್ಥಿತಿ ಅಂತಿದ್ದಾಗೆ ಥಿತಿ ಬರೇ ಥಿ ಅಂದ್ರೆ ಅದು ಕೂಡ ಇರುವಿಕೆ ಅಂತ ಅರ್ಥ ಸಮಾನ. ಧಾತುವಿನ ಮೂಲ ಸ್ವರೂಪದಲ್ಲಿ ಷ್ಠಾ ಅಂತಿಲ್ಲ, ಬರೇ ಥಾ ಮಾತ್ರ. ಹಾಗೊಂದು ಇತ್ತೇನೋ ನಮ್ದು ಊಹೆ, ನಮ್ಮಂಥವ್ರು ಕುತ್ಕೊಂಡು ಊಹೆ ಮಾಡ್ಬೋದೇ ಹೊರತು ಅದ್ರ ಬಗ್ಗೆ ತೀರ್ಮಾನ ಮಾಡ್ಲಿಕ್ಕೆ ನಮಗೇನು ಸಾಧ್ಯ ಆಗೋದಿಲ್ಲ. ಸುಮಾರು 12,000 ಧಾತುಗಳಿತ್ತು, ಈಗ 2,000 ಧಾತುಗಳು ಮಾತ್ರ ಇದೆ. ಆದ್ರಿಂದ ಬೇರೆ ಕೆಲವು ಸಂಗತಿಗಳನ್ನು ನೋಡಿದ್ರೆ, ಈಗ ಇವತ್ತು ಹಿಸಿ ಹಿಂಸಾಯಾಮ ಅಂತ ಧಾತು ಇದೆ. ಇವತ್ತು ಹಿಂಸೆ ಮಾಡೋದು ಅನ್ನೋ ಅರ್ಥದಲ್ಲಿ, ಹಿಂಸತಿ ಅನ್ನೋ ಅರ್ಥದಲ್ಲಿ ಹಿಸಿ ಹಿಂಸಾಯಾಮ ಅಂತ ಧಾತು ಇದೆ. ಹಿಂದೆ ಸಿಹಿ ಹಿಂಸಾಯಂ ಅಂತನೂ ಇತ್ತು. ಆ ಸಿಹಿ ಹಿಂಸಾಯಂ ಅನ್ನೋ ಧಾತುವನ್ನು ನಾವು ಕಳ್ಕೊಂಡಿವೆ. ಇವತ್ತು ಸಿಂಹ ಅನ್ನೋ ಶಬ್ದ ಇದೆ. ಸಿಂಹ ಅನ್ನೋ ಶಬ್ದದಲ್ಲಿ ಮೊದಲು ಸಕಾರ ಇದೆ, ಆಮೇಲೆ ಹಕಾರ ಇದೆ. ಆ ಸಿಂಹ ಅನ್ನೋ ಶಬ್ದವನ್ನು ನಾವು ಹೇಗೆ ನಿಷ್ಪನ್ನ ಮಾಡಬೇಕು ಅಂದ್ರೆ, ಹಿಸಿ ಹಿಂಸಾಯಂ ಅನ್ನೋ ಧಾತುವಿನಿಂದ ನಿಷ್ಪನ್ನ ಮಾಡಬೇಕು. ಯಾಕಂದ್ರೆ ನಮ್ಗೆ ಇವತ್ತಿರೋ ಧಾತು ಅದೊಂದೇ. ಹಿಸಿ ಹಿಂಸಾಯಂ ಧಾತುವಿನಲ್ಲಿ ಮೊದಲು ಹ ಇದೆ, ಆಮೇಲೆ ಸ ಇದೆ. ಅದ್ರ ಪ್ರಕಾರ ಹಿಂಸ ಅಂತ ಆಗ್ಬೇಕಾಗಿತ್ತು, ಸಿಂಹ ಅಂತ ಹೇಗಾಯ್ತು ಅಂತ ಪ್ರಶ್ನೆ ಬಂದ್ಬಿಡ್ತದೆ. ಹ ಮೊದಲು ಬರ್ಬೇಕಲ್ಲ ಧಾತುವಿಗೆ ಅನುಸಾರವಾಗಿ. ಅದಕ್ಕೆ ವರ್ಣ ವಿಪರ್ಯ ಆಗಿದೆ, ಮೊದಲಿದ್ದದ್ದು ಆಮೇಲೆ ಇದ್ದದ್ದು ಮೊದಲಾಗಿದೆ ಅಂತ ಇವತ್ತಿನ ವ್ಯಾಕರಣದವ್ರು ಸಮಾಧಾನ ಹೇಳ್ತಾರೆ. ಆದ್ರೆ ಸಿಹಿ ಹಿಂಸಾಯಂ ಅಂತನೂ ಧಾತು ಇತ್ತು ಹಿಂದೆ ಅಂತ ಅದನ್ನ ಬೇರೆ ಬೇರೆ ವಿದ್ವಾಂಸರು ಸಮರ್ಥನೆ ಮಾಡಿ ತೋರಿಸಿದ್ದಾರೆ. ಆ ಒಂದು ಅನುಭವದಿಂದ ಬೇರೆ ಬೇರೆ ವಿದ್ವಾಂಸರ ಮುಖದಿಂದ ಅದನ್ನು ಕೇಳಿದ್ರಿಂದ ಹೀಗೆ ಹೇಳ್ತಿದ್ದೇನೆ ಅಷ್ಟೇ. ಅನೇಕ ಧಾತುಗಳು ಕಳ್ಕೊಂಡಿದ್ದೇವೆ, ಆದ್ರಿಂದ ಈ ಥರ ಎಲ್ಲ ಕಸರತ್ತು ಮಾಡಬೇಕಾಗಿದೆ ನಮ್ಗೆ. ಈಗ ಇದ್ದ ಧಾತುಗಳನ್ನ ಉಪಯೋಗ ಮಾಡ್ಕೊಂಡಿದ್ರೆ ಹೆಚ್ಚು ಸುಲಭವಾಗಿ ಆಗ್ತದೆ. ಆದ್ರಿಂದ ಅಥ ಅಂದ್ರೆ ಅತ್ವೇನ ಸ್ಥಿತಃ ಅಥ. ಅತ್ವೇನ ಅಂದ್ರೆ ಪೂರ್ಣ ಭಿನ್ನತ್ವ, ಚೇತನಾಚೇತನಾತ್ಮಕ ಜಗತಃ ಭಿನ್ನತ್ವೇನ, ಗುಣಪೂರ್ಣತ್ವೇನ, ದೋಷರಹಿತತ್ವೇನ, ಇದು ಅತ್ವೇನ ಅಂತ ಅನ್ನೋದಕ್ಕೆ. ಸ್ಥಿತಃ ಅಂದ್ರೆ ಇರುವವನು, ಅವನೇ ಅಥ ಅಂತ. ಹೀಗೆ ಅದರ ನಿಷ್ಪತ್ತಿ ಸರಳವಾಗಿ ಆಗ್ಬೋದು. ಮೊನ್ನೆ ಹೇಳಿದ್ದೆ, ಸ್ವಲ್ಪ ಧಾತುವಿನ ಬಗ್ಗೆ ಏನೋ ಒಂದು ಅನಿಸ್ತು ಅಂತ ಅದನ್ನ ಇವತ್ತು ಮತ್ತೆ ಹೇಳಿದೆ ಅಷ್ಟೆ. ಹೀಗೆ ಮಂಗಲನಾದ ಭಗವಂತನನ್ನು ಹೇಳುವ ಉದ್ದೇಶ ಅದಕ್ಕಿದೆ. ಮಂಗಲವನ್ನ ಕೇಳಿದ ಮೂಲಕ, ಹೇಳುವ ಮೂಲಕ ಮಂಗಲವನ್ನು ಸೂಚಿಸುವ ಪ್ರಯೋಜನ ಅದಕ್ಕಿದೆ. ಮತ್ತು ಅನಂತರ ಅನ್ನುವಂಥ ಅರ್ಥವೂ ಕೂಡ ಇದ್ದೇ ಇದೆ. ಮತ್ತು ಅತಃ ಅಂತಲ್ಲಿ ಶಬ್ದ ಇದೆಯಲ್ಲ, ಅತಃ ಅನ್ನೋ ಶಬ್ದವು ಕೂಡ ಹೇತು ಅನ್ನೋ ಅರ್ಥವನ್ನು ಹೇಳ್ತದೆ. ಈಗ ಜಿಜ್ಞಾಸ ಮಾಡಿದ್ರಿಂದ ಮೋಕ್ಷ ಎಂಬ ಪ್ರಯೋಜನ ಇದೆ, ಸುಮ್ಮನೆ ವ್ಯರ್ಥ ಅಲ್ಲ ಅದು. ಆದ್ರಿಂದ ನೀವು ಜಿಜ್ಞಾಸೆ ಮಾಡಬೇಕು ಅಂತ ಅದ್ರ ತಾತ್ಪರ್ಯ. ಅಲ್ಲಿ ಇನ್ನೊಂದು ಅರ್ಥ ಇದೆ, ಪರಸ್ಯ ಬ್ರಹ್ಮಣೋ ವಿಷ್ಣೋ ಪ್ರಸಾದಾದಿತಿವಾ ಭವೇತ್ ಅಂತ. ಶ್ಲೋಕದ ಅರ್ಥ ಇನ್ನೂ ಹೇಳ್ತಾ ಬಂದಿಲ್ಲ, ಮುಂದೆ ಹೇಳ್ತೇವೆ. ಅತಃ ಅಂದ್ರೆ ಜಿಜ್ಞಾಸೆ ಮಾಡಿದ್ದು ವ್ಯರ್ಥ ಅಲ್ಲ, ಅದಕ್ಕೆ ಮೋಕ್ಷ ಎಂಬ ಪ್ರಯೋಜನ ಇದೆ ಅಂತ ಒಂದು ಅರ್ಥ. ಅತಃ ಅಂದ್ರೆ ಆದ್ದರಿಂದ ಅಂತ ಅರ್ಥ. ಯಾವುದರಿಂದ? ಜಿಜ್ಞಾಸೆ ಮಾಡಿದ್ರಿಂದ ಮೋಕ್ಷ ಇದೆ, ಆದ್ರಿಂದ ವ್ಯರ್ಥ ಅಲ್ಲ ಮಾಡಿ. ಇನ್ನೊಂದು ಅತಃ ಅಂದ್ರೆ ಈ ಪರದೈವತೆಯಾದ ಭಗವಂತನ ಅನುಗ್ರಹದಿಂದ ಅಂತ ಅರ್ಥ. ಅದೊಂದು ಅರ್ಥ. ಅತಃ ಅನ್ನೋ ಶಬ್ದಕ್ಕೆ ಅರ್ಥ ಬರ್ತದೆ. ಅದು ಹೇಗೆಂದ್ರೆ, ಈಗ ರಾಮತಃ ಅಂದ್ರೆ ರಾಮನಿಂದ ಅಂತ ಅರ್ಥ ಆಗುತ್ತೆ. ಅದು ಪಂಚಮಿ ವಿಭಕ್ತಿಗೆ ತಸಿಲ್ ಪ್ರತ್ಯಯ ಬಂದು ರಾಮತಃ ಅಂತ ಹೇಗೊಂದು ಶಬ್ದ ಇದೆಯೋ, ಆ ಥರ ಅತಃ ಅಂದ್ರೆ ಅಕಾರವಾಚ್ಯಂದ ಪರಮಾತ್ಮನಿಂದ ಅಂತ ಅರ್ಥ. ಹೀಗೆ ಅದು ಒಂದು ಅರ್ಥನೂ ಕೂಡ ಆಗ್ಬೋದು. ಅಕಾರವಾಚ್ಯ ಯಾಕವನು ಅಂದ್ರೆ ಪರನಾದ್ರಿಂದ, ಸರ್ವೋತ್ತಮನಾದ್ರಿಂದ. ಅದನ್ನೇ ಆಚಾರ್ಯರಲ್ಲಿ ಹೇಳಿರೋದು. ಸರ್ವೋತ್ತಮನಾದ ಅಕಾರವಾಚ್ಯನಾದ್ರಿಂದ ಸರ್ವೋತ್ತಮನಾದ ಜಗತ್ತಿಗಿಂತ ಭಿನ್ನನಾದ ಪರಮಾತ್ಮನ ಅನುಗ್ರಹದಿಂದ ಅಂತ ಅರ್ಥ. ಇದು ಕೂಡ ಅತಃ ಅನ್ನೋ ಶಬ್ದಕ್ಕೆ ಅರ್ಥ ನಮಗೆ ಸಿಗ್ತದೆ. ಇಲ್ಲಿ ಅಥೇತಿ ಟೀಕಾದಲ್ಲಿ ಮುಕ್ತ್ಯರ್ಥಿ ಮಾತ್ರಸ್ಯ ಬ್ರಹ್ಮ ಜಿಜ್ಞಾಸಾಯಾಂ ಪ್ರವೃತ್ತಿ ನಿರಾಸಪರತಯಾಪಿ ತಂ ವ್ಯಾಚಕ್ಷಾಣ ತಸ್ಯ ಅಭಿಧೇಯಮಃ ಅಧಿಕಾರ ಆನಂತರ್ಯಾರ್ಥಶ್ಚ ಅಂತ. ನಿಮಗೆ ಮೋಕ್ಷವನ್ನು ಪಡಿಬೇಕು ಅಂತ ಇಚ್ಛೆ ಬಂದ ಮಾತ್ರಕ್ಕೆ, ಬಂದವರೆಲ್ಲರೂ ಕೂಡ ಬ್ರಹ್ಮ ಜಿಜ್ಞಾಸಾದಲ್ಲಿ ಪ್ರವೃತ್ತಿ ಮಾಡಬಾರದು, ಮಾಡುವುದಿಲ್ಲ ಕೂಡ. ಎರಡು ಸಂಗತಿ.
ಮುಕ್ತ್ಯರ್ಥಿ ಮಾತ್ರಸ್ಯ, ಮಾತ್ರ ಅಂದ್ರೆ ಸಾಮಾನ್ಯ, ಇನ್ ಜನರಲ್ ಎಲ್ಲರೂ ಕೂಡ ಮುಕ್ತಿಯನ್ನ ಅಪೇಕ್ಷಿಸುವ ಎಲ್ಲರೂ ಕೂಡ ಬ್ರಹ್ಮ ಜಿಜ್ಞಾಸದಲ್ಲಿ ಪ್ರವೃತ್ತಿ ಮಾಡಬಾರದು. ನಿರಸನ ಅಂದ್ರೆ ನಿಷೇಧ, ಅದು ಮಾಡಬಾರದು. ಆದ್ರೆ ಇಲ್ಲೊಂದು ಸ್ವಾರಸ್ಯ ಏನಂದ್ರೆ ಮಾಡಬಾರದು ಅಂತ ಮಾತ್ರ ಅರ್ಥ ಅಲ್ಲ ಅದಕ್ಕೆ. ನಿರಸನ ಅಂದ್ರೆ ನಿರಾಕರಣೆ ಮಾಡುವಿಕೆ, ಪ್ರವೃತ್ತಿಯ ನಿರಾಕರಣೆ ಅಂತಿಷ್ಟು ಅರ್ಥ ಆಗ್ತದೆ. ಅಂದ್ರೆ ಪ್ರವೃತ್ತಿಯ ನಿರಾಕರಣೆ ಅಂದ್ರೆ ಅವರು ಮಾಡಬಾರದು ಅಂತ ಗ್ರಂಥಕಾರರು ಉದ್ದೇಶ ಪಟ್ಟಿದ್ದಾರೆ, ಮತ್ತೆ ಅವರು ಕೂಡ ಸ್ವಯಂ ಮಾಡೋದೂ ಇಲ್ಲ. ಜಿಜ್ಞಾಸೆ ಬಂದು ಈಗ ಮೋಕ್ಷವನ್ನು ಬಯಸಬೇಕು ಅಂತ ಯಾವಾಗಲೂ ಅನಿಸ್ತಿರ್ತದೆ ಕೆಲವರಿಗೆ. ಸಂಸಾರದಲ್ಲಿ ನಾನಾ ಥರದ ಕಷ್ಟಗಳನ್ನು ಅನುಭವಿಸಿದಾಗೆಲ್ಲ ಇದರಿಂದ ಮುಕ್ತ ಆಗಬೇಕು ಅಂತ ಅನಿಸ್ತಿರ್ತದೆ. ಆದ್ರೆ ಅನಿಸಿದ ಮಾತ್ರಕ್ಕೆ ಅವರೆಲ್ಲ ಮುಕ್ತಿಯನ್ನು ಪಡೆಯೋದಿಲ್ಲ, ಈ ಜಿಜ್ಞಾಸೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದ್ರಿಂದ ಅವರು ಮಾಡೋದಿಲ್ಲ, ಮತ್ತು ಅವ್ರು ಮಾಡಿದರೂ ಅದು ಇಷ್ಟ ಆಗೋದಿಲ್ಲ ಗ್ರಂಥಕಾರರಿಗೆ. ಹೀಗೆ ಆ ಮುಕ್ತಿಯನ್ನು ಬಯಸುವವರೆಲ್ಲರೂ ಮಾತ್ರ ಅನ್ನೋ ಶಬ್ದಕ್ಕೆ ಅರ್ಥ. ಅವರು ಬ್ರಹ್ಮ ಜಿಜ್ಞಾಸದಲ್ಲಿ ಪ್ರವೃತ್ತಿ ಮಾಡಬಾರದು, ಮಾಡುವುದಿಲ್ಲ ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರ ತಮ್ ಆ ಅಥ ಅನ್ನೋ ಶಬ್ದವನ್ನು ವ್ಯಾಖ್ಯಾನಿಸಿದ್ದಾರೆ. ಅದಕ್ಕೇನರ್ಥ ಅಂದ್ರೆ ಅಧಿಕಾರ ಅನಂತರ್ಯ ಅರ್ಥ. ಮುಕ್ತಿ ಬೇಕು ಅಂತ ನೀವು ಬಯಕೆ ಇರಬಹುದು, ಅಧಿಕಾರವೇ ಇಲ್ಲದೆ ಹೋದ್ರೆ, ಆ ಅಧಿಕಾರವೇ ಇಲ್ಲದೆ ಹೋದ್ರೆ ನೀವು ಪ್ರವೃತ್ತಿ ಮಾಡೋದೇ ಇಲ್ಲ. ಇದು ನಾವು ವಿಚಾರ ಮಾಡಬೇಕಾದಂಥ ಸಂಗತಿ. ಅಧಿಕಾರ ಅಂದ್ರೆ ಅಧಿಕಾರ ಅಂತ ಅನ್ನೋದು ಕೂಡ ಮುಂದೆ ಬರ್ತದೆ. ಮಂದ, ಮಧ್ಯಮ, ಉತ್ತಮ ಅಂತ 3 ಜನದ ಅಧಿಕಾರಿಗಳು ಅಂತ. ಭಾಗವತವನ್ನು ಓದುವಾಗಲಿ ಬ್ರಹ್ಮಸೂತ್ರಗಳನ್ನು ಓದುವಾಗಲಿ ನಾವಿದಕ್ಕೆ ಅಧಿಕಾರಿಗಳ ಅಂತ ಅನೇಕ ಬಾರಿ ಒಂದು ಗೊಂದಲ ನನ್ನನ್ನು ಕಾಡಿದ್ದಿದೆ. ಪರನಿಂದ ಮೇಲೆ ಆತ್ಮ ಪ್ರಶಂಸೆ ಇತ್ಯಾದಿಗಳನ್ನು ಮಾಡ್ಕೋಬಾರ್ದು, ಸಂಜಾತ ವೈರಾಗ್ಯನಾಗಿರ್ಬೇಕು ಅಂತ ಹೀಗೆಲ್ಲ ಭಾಗವತದ ಅಧ್ಯಯನಕ್ಕೆ ಅಧಿಕಾರಗಳು ಅಂತ ವಿಷ್ಣು ತೀರ್ಥರು ವರ್ಣನೆ ಮಾಡಿದ್ದಾರೆ. ಸಮಾನವೇ ಅವೆಲ್ಲದಕ್ಕೂ, ಎಲ್ಲದಕ್ಕೂ ಸಮಾನನೇ ಅದು. ಪರನಿಂದೆ ನಮ್ಮ ಶಾಸ್ತ್ರ, ಸೂತ್ರ, ಭಾಷ್ಯ, ಟೀಕೆ, ಟಿಪ್ಪಣಿಗಳು ಯಾರ ಮೂಲಕ ನಮಗೆ ಇಲ್ಲಿಂದ ಬಂದವೋ ಅಂತ ಶ್ರೇಷ್ಠರ ನಿಂದೆ, ಮತ್ತು ಯಾರೇ ಜ್ಞಾನಿಗಳಾದಂಥವ್ರು, ನಮ್ಮ ಸುತ್ತಮುತ್ತಲು ಈಗಿರುವಂಥವ್ರು, ಹಿಂದೆ ಇರುವಂಥವ್ರು, ಅವರಿಂದ ನಮಗೊಂದು ಪ್ರಯೋಜನ ಇರ್ತದೆ ಅಂಥವ್ರು ಯಾರನ್ನೂ ನಿಂದೆ ಮಾಡಬಾರ್ದು. ಮತ್ತು ಆತ್ಮ ಪ್ರಶಂಸೆನೂ ಕೂಡ ಮಾಡ್ಕೋಬಾರ್ದು. ಮತ್ತು ಪರನಿಂದೆ ಅಂತ ಅನ್ನೋದಕ್ಕೆ ಕೆಲವು ಬಾರಿ ನಾವು ಅಧ್ಯಾತ್ಮದಲ್ಲಿ ಇರುವವರು, ಅಧ್ಯಾತ್ಮದ ಬಗ್ಗೆ ಆಸಕ್ತಿ ಬೆಳೆಸ್ಕೊಂಡಿರುವವರು, ಅಧ್ಯಾತ್ಮದ ಬಗ್ಗೆ ಬಹಳ ಆಸಕ್ತಿ ಇನ್ನೂ ಇಲ್ಲದೇ ಇದ್ದವರನ್ನ ಕುರಿತು ತೀವ್ರವಾಗಿ ನಿಂದನೆ ಮಾಡ್ತಿರ್ತೀವಿ. ಅವ್ರನ್ನ ನೋಡಿ ಹೇಸಿಗೆ ಪಟ್ಕೋತಿರ್ತೀವಿ. ಅದೆಲ್ಲ ಅಷ್ಟು ಉಚಿತವಾದ್ದಲ್ಲ. ಮನುಷ್ಯ ಒಂದು ಪ್ರೊಸೆಸ್ನಲ್ಲಿರ್ತಾನೆ, ಒಂದು ಪಾಕದಲ್ಲಿದ್ದಾನೆ. ಇವತ್ತು ಇವ್ರು ಹೀಗಿದ್ದಾರೆ, ಈ ವ್ಯಕ್ತಿ ಅವ್ರು ಹಾಗಿದ್ದಾರೆ, ಅವ್ರು ನಾಳೆ ಆ ಪಾಕದ ಪ್ರೊಸೆಸ್ಸಿನ ಮೂಲಕವಾಗಿ ನಾಳೆ ಅವರು ಈ ಸ್ಥಿತಿಗೆ ಬರಬಹುದು. ಅಥವಾ ಇವತ್ತು ಈ ಜನ್ಮದಲ್ಲಿ ಹೀಗಿದ್ದವರು ಆಕಸ್ಮಿಕವಾಗಿ ಮುಂದಿನ ಜನ್ಮದ ಸಂಸ್ಕಾರದಿಂದ, ಮುಂದಿನ ಜನ್ಮದ ಪರಿಸರದಿಂದ ಆಸಕ್ತಿ ಎಲ್ಲ ಬಿಟ್ಟು ಮತ್ತೆ ಭ್ರಷ್ಟರಾಗಿ ಹೋಗ್ಬೋದು. ಅದರಿಂದ ಪರನಿಂದೆ ಅಂತ ಅನ್ನೋದು ಬಹಳ ಮುಖ್ಯ ಅಂತ ನನಗೆ, ಪರನಿಂದ ವರ್ಜನ ಅನ್ನೋದು ಬಹಳ ಮುಖ್ಯ ಅಂತ ಜೀವನದಲ್ಲಿ ಅನುಭವಕ್ಕೆ ಬರ್ತಾ ಇದೆ. ಅದಕ್ಕೆ ಅದನ್ನು ಹೇಳ್ತಾ ಇದ್ದೇನೆ. ಆತ್ಮ ಪ್ರಶಂಸೆನೂ ಮಾಡ್ಕೋಬಾರ್ದು. ತೀವ್ರವಾದ ದುರಭಿಮಾನ ತನ್ನ ಬಗ್ಗೆ, ತಾನೇನೊಂದು ಮಹಾಕಾರ್ಯ ಮಾಡ್ತಿದ್ದೇನೆ ಅನ್ನುವಂಥ ಇದು ದೊಡ್ಡವರಿಗೂ ಬರ್ತದೆ, ಸಣ್ಣವರಿಗೂ ಬಂದ್ಬಿಡ್ತದೆ. ದೊಡ್ಡವರಿಗೂ ಅದು ಬಂದರೆ ಅವ್ರು ದೊಡ್ಡವರಾಗೋದಿಲ್ಲ, ಸಣ್ಣವರೇ ಆಗ್ತಾರೆ. ಸಣ್ಣವರಿಗೆ ಅಂತ ದುರಭಿಮಾನ ಬಂದರೆ ಅವರಂತೂ ಸಣ್ಣವರಾಗೇ ಬಿಡ್ತಾರೆ, ಮತ್ತಷ್ಟು ಸಣ್ಣವರಾಗ್ತಾರೆ. ಅದು ನನ್ನ ಮನಸ್ಸನ್ನು ಕಾಡಿದ ವಿಷಯ ಆದ್ದರಿಂದ ಇಲ್ಲಿ ಹೇಳ್ತಿದ್ದೇನೆ ಅಷ್ಟೆ. ಅದು ಯೋಗ್ಯತಾದಲ್ಲಿ ಅದೆಲ್ಲವೂ ಸೇರಿದೆ ಅಂತ ನನ್ನ ಆಲೋಚನೆ. ಮತ್ತೆ ಸ್ವಲ್ಪ ಆದರೂ ವೈರಾಗ್ಯ ಇರಬೇಕು. ತೀವ್ರವಾದ ವೈರಾಗ್ಯ ಇಲ್ಲದೆ ಹೋದ್ರು ಸ್ವಲ್ಪ ಆದರೂ ವೈರಾಗ್ಯ ಇರಬೇಕು. ಮತ್ತೆ ನಾವೀಗ ಇದನ್ನೇನು ಶ್ರವಣ ಮಾಡಬೇಕು ಅಂತ ಕೂತಿದ್ದೀವಲ್ಲ, ಸ್ವಲ್ಪವಾದರೂ ತೀರಾ ಒಂದು 1000ದಲ್ಲಿ ಲಕ್ಷ ವೈರಾಗ್ಯವನ್ನು 1,00,000 ಭಾಗ ಅಂತ ನಾವು ವಿಭಾಗ ಮಾಡಿದರೆ ಅದರಲ್ಲಿ 1 ಭಾಗ ಆದರೂ ನಮಗೆ ವೈರಾಗ್ಯ ಇದೆ. ಕೇಳಬೇಕು. ಇದನ್ನ ಕೇಳಿದ್ರೆ ಜನ್ಮ ಸಾರ್ಥಕ ಆಗ್ತದೆ. ಕೇವಲ ಅರ್ಥವನ್ನು ಸಾಧನೆ ಮಾಡಿದ್ರಿಂದ ಏನು ಉಪಯೋಗ, ಅರ್ಥಕಾಮಗಳನ್ನು ಸಾಧನೆ ಮಾಡಿದ್ರಿಂದ ಏನು ಉಪಯೋಗ? ಇದನ್ನು ಮಾಡಬೇಕು ಅನ್ನುವಂಥ ಒಂದು ಸ್ವಲ್ಪ ಆದರೂ ಹಂಬಲ ನಮಗಿದೆ. ಇದರಿಂದ ವೈರಾಗ್ಯ ಬಂದಿದೆ. ಇಷ್ಟೂ ವೈರಾಗ್ಯ ಇಲ್ಲದೆ ಇದ್ದವರು ಅದನ್ನು ಶ್ರವಣ ಮಾಡ್ಲಿಕ್ಕೆ ಹೋಗೋದೇ ಇಲ್ಲ, ಸಮಯ ಇಲ್ಲ ಅಂತ ಹೇಳಿ ಅದನ್ನು ದೂರ ಇಟ್ಬಿಡ್ತಾರೆ. ಅದರಿಂದ ನಾವು ಸ್ವಲ್ಪ ಮಟ್ಟಿಗೆ ಅಧಿಕಾರಿಗಳಾಗಿದ್ದೇವೆ ಅಂತಲೇ ತಿಳ್ಕೋಬೇಕು. ಆದರೆ ಏನೂ ಇಲ್ಲದೆ ಇದ್ದವರು ಇಲ್ಲಿ ಪ್ರವೃತ್ತಿ ಮಾಡುವುದೇ ಇಲ್ಲ, ಮಾಡಬಾರದು ಕೂಡ. ಇಲ್ಲಿ ಅಧಿಕಾರ ಅಥಶಬ್ದಸ್ಯ ಆನಂತರ್ಯ ಮಾತ್ರಾರ್ಥತ್ವೇಪಿ ಅಧಿಕಾರಸ್ಯ ಯೋಗ್ಯತೆಯ ಸಂಬಂಧ. ಈಗ ಅಥ ಅನ್ನೋ ಶಬ್ದವನ್ನು ನಾವು ಕೋಶದಲ್ಲಿ ತೆಗೆದು ನೋಡಿದರೆ ಇದು ಉಳಿದ ಮಂಗಳ ಅನ್ನೋ ಅರ್ಥ ಎಲ್ಲ ಆ ಕಡೆ ಇರಲಿ. ಅಥ ಅಂದ್ರೆ ಆಮೇಲೆ ಅಂತ ಅರ್ಥ ಆಗ್ತದೆ. ಆಮೇಲೆ ಅನ್ನೋದು ಒಂದೊಂದು ಪ್ರಸಂಗಕ್ಕೆ ತಕ್ಕಂತೆ ಒಂದೊಂದು ರೀತಿ ಅರ್ಥ ಆಗ್ಬೋದು.
ಈಗ ಅವನು ಸ್ನಾನ ಮಾಡಿದನು ಆಮೇಲೆ ಪೂಜೆ ಮಾಡಿದನು ಅಂತ ಅರ್ಥ ಹೇಳಿದಾಗ ಆಮೇಲೆ ಅಂದ್ರೆ ಸ್ನಾನ ಮಾಡಿದ ನಂತರ ಅಂತ ಅರ್ಥ. ಅವನು ಹೀಗೆ ಆ ಪ್ರಸಂಗಕ್ಕೆ ತಕ್ಕಂತೆ ಒಂದೊಂದು ಕಡೆ ಒಂದೊಂದು ಥರ ಅರ್ಥ ಅಥ ಅನ್ನೋ ಶಬ್ದಕ್ಕೆ. ಅದು ಅನಂತರ ಅಂತ ಇಷ್ಟೇ ಅರ್ಥ ಅದಕ್ಕೆ. ಒಂದು ಕಡೆ ಭೋಜನದ ಅನಂತರ ಅಂತ ಅರ್ಥ, ಒಂದು ಕಡೆ ನಿದ್ರೆಯ ಅನಂತರ, ವಿಶ್ರಾಂತಿಯ ಅನಂತರ ಎದ್ದನು ಅಂತ ಅರ್ಥ, ಇನ್ನೊಂದು ಕಡೆ ಅಧಿಕಾರದ ಅನಂತರ ಅಂತ ಅರ್ಥ. ಹೀಗೆ ಮೂಲತಃ ಅರ್ಥ ಅದಕ್ಕೆ ಅಧಿಕಾರ ಅನಂತರ್ಯ ಅಂತ ಮಾತ್ರ. ಆದರೆ ಇಲ್ಲಿ ಅಧಿಕಾರದ ಅನಂತರ ಅಂತ ಅರ್ಥ ಬರೋದು ಹೇಗೆ ಅದು ಜಿಜ್ಞಾಸೆ ಬರ್ತದಲ್ಲ. ಏಕೆಂದ್ರೆ ಉಳಿದ ಕಡೆ ಅವನು ಸ್ನಾನ ಮಾಡಿ ಅನಂತರ ಪೂಜೆಯನ್ನು ಮಾಡಿದನು ಅಂತ ಹೇಳಿದಾಗ ಹಿಂದೆ ಸ್ನಾನ ಮಾಡಿ ಅಂತ ಅಲ್ಲಿದೆ, ಶಬ್ದ ಇದೆ ಅಲ್ಲಿ. ಆಮೇಲೆ ಅವನು ಊಟ ಮಾಡಿ ತನ್ನ ಕೆಲಸಕ್ಕೆ ಹೋದನು, ಊಟ ಮಾಡಿದ ಬಳಿಕ ಊಟ ಮಾಡಿದ ಅನಂತರ ತನ್ನ ಕೆಲಸಕ್ಕೆ ಹೋದನು ಅಂತ ಅಲ್ಲಿ ಕೂಡ ಊಟ ಮಾಡಿದ ಶಬ್ದ ಇದೆ. ಆದ್ರಿಂದ ಅಲ್ಲಿ ಊಟ ಮಾಡಿದ ಅನಂತರ ಅಂತ ತಿಳ್ಕೊಳ್ಳೋದು ಸುಲಭ. ಅಲ್ಲೆಲ್ಲ ನಾವೇನೋ ಬಹಳ ಕಷ್ಟಪಡ್ಬೇಕಾಗಿಲ್ಲ ಅಥಾನು ಶಬ್ದಕ್ಕೆ ಅರ್ಥ ಏನ್ ಮಾಡ್ಬೇಕು ಅಂತ. ಆದ್ರೆ ಇಲ್ಲಿ ಹೇಗೆ ಅಥಾನು ಶಬ್ದಕ್ಕೆ ಅಧಿಕಾರದ ಅನಂತರ ಅಂತ ಅರ್ಥ ಬರೋದು ಹೇಗೆ ಅಂತ ಜಿಜ್ಞಾಸೆ ಬರ್ತದೆ. ಯಾಕಂದ್ರೆ ಅನಂತರ ಅಂತ ಮಾತ್ರ ಅರ್ಥ, ಅಧಿಕಾರದ ಅನಂತರ ಅಂತ ಜಿಜ್ಞಾಸೆ ಅರ್ಥ ಬರೋದು ಹೇಗೆ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಯೋಗ್ಯತೆಯ ಸಂಬಂಧ ಅಂತ ಹೇಳ್ತಾರೆ. ಇಲ್ಲಿ ಯೋಗ್ಯತಾ ಅಂತ ಇದೆಯಲ್ಲ, ಆಕಾಂಕ್ಷಾ ಯೋಗ್ಯತಾ ಸನ್ನಿಧಿ ಅಂತ ಮೂರಿದೆಯಲ್ಲ, ಹಿಂದೆ ನಾವು ಪ್ರಮಾಣ ಪದ್ಧತಿ ಮೊದಲಾದ ಕಡೆ ನೋಡಿದೇವಲ್ಲ. ಆಕಾಂಕ್ಷಾ ಅಂದ್ರೆ ಒಂದು ಪದ ಪ್ರಯೋಗ ಮಾಡಿದ ಕೂಡಲೇ ಆಮೇಲೆ ಅಂತ ಹೇಳಿದ ಕೂಡಲೇ ಯಾವ ಮೇಲೆ ಅಂದ್ರೆ ಏನು ಜಿಜ್ಞಾಸೆ ಬರ್ತದೆ ಕೇಳೋರಿಗೆ, ಇದು ಆಕಾಂಕ್ಷಾ. ಆಮೇಲೆ ಸನ್ನಿಧಿ ಅಂದ್ರೆ ಶಬ್ದಗಳು ಸಮೀಪದಲ್ಲಿರ್ಬೇಕು. ಈಗ ಒಂದು ಶಬ್ದ ಇನ್ನೊಂದು 10 ನಿಮಿಷ ಬಿಟ್ಟು ಇನ್ನೊಂದು ಶಬ್ದ, ಮತ್ತೊಂದು 10 ನಿಮಿಷ ಬಿಟ್ಟು ಇನ್ನೊಂದು ಶಬ್ದ ಪ್ರಯೋಗ ಮಾಡಿದ್ರೆ ಕೇಳೋರಿಗೆ ಜ್ಞಾನ ಬರಲ್ಲ. ಅದರಿಂದ ಆಕಾಂಕ್ಷಾ ಅಂದ್ರೆ ಅದೊಂದು ಪ್ರಶ್ನೆ ಬರಬೇಕು, ಪ್ರಶ್ನೆಗೆ ಉತ್ತರ ಕೊಡುವಂತಿರ್ಬೇಕು. ಅಲ್ಲಿ ಆಕಾಂಕ್ಷಾ ಅಂದ್ರೆ ಪ್ರಶ್ನೆ ಬರುವುದು ಮಾತ್ರ ಅಲ್ಲ, ಬರುವ ಪ್ರಶ್ನವನ್ನ ಪೂರೈಸುವಂತಿರ್ಬೇಕು, ಉತ್ತರಿಸುವಂತಿರ್ಬೇಕು, ಸನ್ನಿಧಿ ಇರಬೇಕು, ಮತ್ತೆ ಯೋಗ್ಯತಾ ಇರಬೇಕು. ಅಲ್ಲಿ 2 ಶಬ್ದಗಳನ್ನು ಪ್ರಯೋಗ ಮಾಡಿದಾಗ ಏನೋ ಅಸಂಬದ್ಧವಾದ ನಾನ್ಸೆನ್ಸ್ ಮೀನಿಂಗ್ ಅನ್ನೋದು ಹೇಳಲಿಕ್ಕೆ ಹೊರಟಿದ್ರೆ ಅದರಿಂದ ಕೇಳುವವರಿಗೆ ಸರಿಯಾದ ಜ್ಞಾನ ಬರೋದಿಲ್ಲ. ಸರಿಯಾದ ಅರ್ಥವನ್ನು ಹೇಳ್ತಿರ್ಬೇಕು. ಈಗಿಲ್ಲಿ ಆಮೇಲೆ ಅಂತಿದೆ, ಆಮೇಲೆ ಬ್ರಹ್ಮ ಜಿಜ್ಞಾಸ ಮಾಡ್ಬೇಕು ಅಂದ್ರೆ ಸ್ವಲ್ಪ ವಿಚಾರ ಮಾಡ್ಬೇಕು ಮನುಷ್ಯ. ಬ್ರಹ್ಮ ಜಿಜ್ಞಾಸ ಅನ್ನೋದು ಒಬ್ಬ ವ್ಯಕ್ತಿ ತನ್ನ ಒಟ್ಟಾರೆ ಜೀವಮಾನದಲ್ಲಿ, ಇವತ್ತಿನ ನಮ್ಮ ಈ 60-70 ವರ್ಷದ ಜೀವಮಾನದಲ್ಲಿ ಹಿಂದಿನ ಅನೇಕ ಜೀವಮಾನಗಳು, ಇವತ್ತಿನ ಜನ್ಮ, ಮುಂದಿನ ಅನೇಕ ಜನ್ಮಗಳನ್ನು ಒಳಗೊಂಡ ನಮ್ಮದೊಂದು ಒಟ್ಟಾರೆ ಸಾಧನ ಜೀವನದಲ್ಲಿ ನಾವು ಮಾಡಬಹುದಾದ ಅತಿ ದೊಡ್ಡ ಪ್ರಯತ್ನ ಅಂದ್ರೆ ಬ್ರಹ್ಮ ಜಿಜ್ಞಾಸ. ಅತಿ ದೊಡ್ಡ ಪ್ರಾಪ್ತಿ ಅಂದ್ರೆ ಜ್ಞಾನ ಪ್ರಾಪ್ತಿ, ಅತಿ ದೊಡ್ಡ ಗುರಿ ಅಂದ್ರೆ ಬ್ರಹ್ಮ ಪ್ರಾಪ್ತಿಯೇ ಗುರಿ ಅಂತ ಈಗ ಅವನ ಮನಸ್ಸಿನಲ್ಲಿ ಬರಬೇಕು. ಬಂದ್ರೆ ಆವಾಗ ಅದಕ್ಕೆ ಅಧಿಕಾರಿ ಅಂತ ಈಗ ಅರ್ಥ ಆಗ್ತದೆ, ಅಧಿಕಾರ ಪ್ರಾಪ್ತಿಯ ನಂತರ ಅಂತ. ಯೋಗ್ಯತೆಯ ಸಂಬಂಧ ಅಂದ್ರೆ ಆಮೇಲೆ ಅಂತ ಅನ್ನೋದಕ್ಕೆ ಏನಿಲ್ಲ ಇರ್ಲಿಕ್ಕೆ ಸಾಧ್ಯ. ಪುಸ್ತಕ ಅಂಗಡಿಯಿಂದ ತಗೊಂಡ್ ಬಂದ್ಮೇಲೆ ತಿರ್ಲಿಕ್ಕೆ ಸಾಧ್ಯ ಇಲ್ಲ, ಅದಿರೋದಕ್ಕೆ ಅರ್ಥ ಇಲ್ಲ. ಮತ್ತೆ ಯಾರೋ ಒಂದು ಸನ್ಮಾನ ಮಾಡೋರಿದ್ದಾರೆ, ಬ್ರಹ್ಮಸೂತ್ರ ಭಾಷ್ಯ ಪಾಠ ಹೇಳಿದ್ರಿಂದ ಅದ್ರಂತ ಅರ್ಥ ಹೇಳೋ ಅದೆಲ್ಲ ಅಯೋಗ್ಯ. ಅದು ಆ 2 ಅರ್ಥಗಳಿಗೆ, ಈ 2 ಸಂಗತಿಗಳಿಗೆ, 2 ಅಂಶಗಳಿಗೆ ಸಂಬಂಧವನ್ನು ಜೋಡಿಸುವುದೇ ಅಸಂಬದ್ಧ. ಅದು ಒಂದ್ ವೇಳೆ ಜೋಡಿಸಿದ್ರು ಕೂಡ ಅದೊಂದು ಬಹಳ ಉಪಯೋಗ ಏನಿಲ್ಲ. ವಿಷಯ ಸರಿ, ಅಂಗಡಿಯಿಂದ ಪುಸ್ತಕ ತಂದ ಮೇಲೆ ಪಾಠ ನಾನು ಕೇಳ್ತೀನಿ ಅಂತ ಅನ್ನೋದು ವಿಷಯ ಸರಿ. ಆದ್ರೆ ಪುಸ್ತಕ ತರಬೇಕಾದ್ದು ಅಗತ್ಯನೂ ಹೌದು. ಆದ್ರೆ ಅದಕ್ಕಿಂತ ಮುಖ್ಯವಾಗಿ ಅದಕ್ಕೊಂದು ಅಧಿಕಾರ ಸಂಪತ್ತಿ ಬಂದ ಮೇಲೆ ಮಾತ್ರ ನಾನು ಸಂಪಾದನೆ ಇದನ್ನ ಓದ್ತೀನಿ ಅಂತ ಅನ್ನೋದು ಇನ್ನೂ ಹೆಚ್ಚು ಯೋಗ್ಯವಾದ ಅರ್ಥ.